ಈಶ್ವರ ಮಾಡೋದೆಲ್ಲ ಅವಾಂತರ. ನೀ ನನ್ ಗೆಳೆ ಯಾವ್ದಿಲ್ಲ ದಪ್ಪ ಕೌಸೈತಿ, ಸಣ್ಣ ಕೌಸೈತಿ, ಕೂದ್ಲು ಬರ ಕೌಸೈತಿ, ಎತ್ತರ ಕೌಸಿ ಇಲ್ಲನ ಸಿಗ್ತೈತಲ್ಲ ಜಿರಾಪಿ ಟಾನಿಕ್. ಜಿರಾಪಿ ಟಾನಿಕ್ ನನಗ್ ತಂದ್ ಕೊಡೋದನೆ. ಕೂಳಿಗೆದವ್ರಿಗೆ ಬುದ್ಧಿ ಜಾಸ್ತಿ ಅಂತಾರ, ಸುಮ್ ಹಿಂಗ ಇದ್ಬಿಡ ನೀನು. ಬೇಡ, ನಾ ಗಿಟ್ಟಿಗಿದ್ಕ ನನ್ ಮದುವೆ ಆಗೋಲ್ತ. ನಾ ಎತ್ತರ ಆಗ್ಬೇಕ, ಇದಕ್ ನೀ ಏನ್ರ ಮಾಡಬೇಕ. ನಿನಗೆ ನಾಟಿ ಔಷಧಿ ಬೇಕು ಹೌದಲ್ಲೋ, ಬಾ ಕೊಡಿಸ್ತೇನೆ. ನೀ ಅದನ್ನ ಕುಡಿದು 3 ವಾರದಾಗ 3 ಇಂಚ್ ಬೆಳಿಲಿಲ್ಲ ಅಂತಂದ್ರ ನನ್ನ ಹೆಸರು ಬುದ್ಧಿವಂತ ಬಸವರಾಜ ಅಲ್ಲ. ಕಟ್ಕೊಳ್ಳ ಬೂದನ್ ಕುಡಿದ್ ಬಸವಣ್ಣ, ಈ ಔಷಧಿನ 3 ವಾರ ಕುಡಿದ್ರ 3 ಇಂಚ್ ಬೆಳಿತಾರಂತ. 3 ವಾರ ಯಾಕೆ ಕಾಯೋದು? ನಾಳೆನ 3 ಇಂಚ್ ಬೆಳೆದ್ ಬಿಡ್ತೀನಿ. ಇದನ್ನ ಇವತ್ತ ಪೂರ್ತಿ ಕುಡಿದ್ ಬಿಡ್ತೀನಿ. ನನ್ ನೀನ್ ಎತ್ತರ ಮಾಡತ್ತಂದೆ. ಏನ್ ಕುಡ್ದಿದ್ದಾನೆ ಇವನು? ಪಾಯ್ತು ಬರೀ ಸೀಮೆಣ್ಣೆ ನೀಲ್ಗಿರಿ ಎಲ್ಲ ವಾಸನೆ ಬರ್ತಾ ಇದೆ. ಎರಡು ಮಿಕ್ಸ್ ಆಗಿರೋ ಔಷಧಿ ಕುಡ್ದಾನೆ. ಅದೇನು ಔಷಧಿ ಅಂತ ಕುಡ್ದಿದ್ದಾನ್ರಿ ಇವನು. ಅದನ್ನ ಸೊಳ್ಳೆ ಬರ್ದಿರ್ಲಿ ಅಂತ ಮೋರಿಗೆ ಸ್ಪ್ರೇ ಮಾಡ್ತಾನೆ. ಕಾಯಿಲೆ ಬರೀ ಇಂಜೆಕ್ಷನ್ ಟ್ಯಾಬ್ಲೆಟ್ ನಲ್ಲಿ ವಾಸಿ ಆಗುವಂತಹದಲ್ಲ. ಡಾಕ್ಟರ್, ನನ್ನ ತಮ್ಮಂಗೆ ಏನಾಗಿದೆ ಅಂತ ಹೇಳಿ ನೀವೇ ಅವನ್ನ ಉಳಿಸ್ಬೇಕು. ಕೆಲಸ ಮಾಡ್ತೀನಿ, ಮನೇಲೆ ಆಸ್ಪತ್ರೆ ತರ ಬೆಡ್ ಹಾಕ್ಸ್ಬಿಡ್ತೀನಿ. ಸ್ಟ್ರಿಕ್ಟ್ ಆಗಿ ನೋಡ್ಕೊಳ್ಳೋ ಒಂದು ನರ್ಸನ್ನು ಹಾಕ್ಬಿಡ್ತೇನೆ. ಮನೇಲಿ ಯಾಕೆ ಆಸ್ಪತ್ರೆ? ಆಸ್ಪತ್ರೆಗೆ ಕರ್ಕೊಂಡು ಹೋಗಿ. ಪೇಷಂಟು ಕಣ್ ಮುಂದೆನೇ ಇರ್ಲಿ, ಪ್ರಾಣ ಹೋಗೋದನ್ನ ಕಣ್ತುಂಬ ನೋಡಿದ್ರಂತೆ. ಬುದ್ಧಿವಂತ, ಅದೇನ್ ದಟ್ಟ ಅಂತ ಕೆಲಸ ಮಾಡಿದ್ಯಾ? ಅದ್ ಯಾವ್ದೋ ಔಷಧಿ ತಂದು ಇವ್ಗೆ ಯಾಕೆ ಕೊಟ್ಟೆ? ನಾನೇನ್ರಿ ಮಾಡ್ಲಿ? ನನ್ನ ಫ್ರೆಂಡ್ ಒಬ್ಬ ನಾಟಿ ಔಷಧಿ ಮಾಡ್ತಾ, ಎತ್ತರ ಔಷಧಿ ಕೊಡಪ್ಪ ಅಂದೆ, ಕೊಟ್ಟ ತಂದೆ ಕೊಟ್ಟೆ. ಎತ್ತರ ಔಷಧಿ, ಸಣ್ಣ ಔಷಧಿ, ತಲೆ ಮೇಲೆ ಕೂದಲು ಬರಕ್ ಔಷಧಿ, ಇದೆಲ್ಲ ನಿಜ ಆಗ್ಬಿಟ್ಟಿದ್ರೆ ಈ ಪ್ರಪಂಚದಲ್ಲಿ ಯಾರು ಬಾಲ್ಟಿಗಳು ಇಡ್ತಾ ಇರಲಿಲ್ಲ, ಯಾರು ಕೊಡ್ರು ಇಡ್ತಾ ಇರ್ಲಿಲ್ಲ. ನನ್ನ ತಮ್ಮನ ಜೀವನ ಹಾಳು ಮಾಡಿದ್ಯಾ ನೀನು. ನಿನ್ನಂತವ್ನು ಏನ್ ಮಾಡ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ನಾನೇನಕ್ಕ ಮಾಡ್ಲಿ, ಏನೋ ಒಳ್ಳೇದಾಗ್ಲಿ ಅಂತ ತಂದು ಕೊಟ್ಟೆ. ಬದುಕನೆ ಕಷ್ಟ ಅಂತ ಹೇಳಿದಾರ? ನರಸಮ್ಮ, ಹಂಗೆಲ್ಲ ಮಾತಾಡ್ಬೇಡ ಸುಂದರ ತಾಯಿ ನೀನು. ಏನೋ ನನ್ನ ಫ್ರೆಂಡ್ ಅಂತ ಮಾತಾಡ್ಸ್ಕೊಂಡು ಹೋಗಕ್ ಬಂದಿದ್ದೀನಿ, ಮಾತಾಡ್ಸ್ಕೊಂಡು ಹೋಗ್ತೀನಿ. ಒಂದು ಸ್ಪೂನ್ ಕುಡಿದ್ರೆ ಒಂದು ಬಾಟ್ಲ ಕುಡ್ದಿಯಲ್ಲ ನೀಲಗಿರಿ ತೈಲನ. ನೀನೇ ಎತ್ತರಕರ ತಾಜೆ ತೋರಿಸಿದೆ, ಅದಕ್ಕೆ ಕುಡದೆ. ಕುಡ್ದದ್ದು ನೀನು, ಕಂಡು ಹೊಡ್ಸ್ಕೊಳ್ಳೋದು ನಾನು. ಸುಬ್ಬು, ನೋಡು, ಗುಂಡಣ್ಣವ್ರು ನಿಂಗೋಸ್ಕರ ಜಿಲೇಬಿ ತಗೊಂಡ್ಬಂದಿದ್ದಾರೆ. ಜಲೇಬಿ ನೀವ್ ಜಿಲೇಬಿ ತಿನ್ಬಾರ್ದ್ರಿ, ಇದ್ರಲ್ಲಿ ಸಕ್ಕರೆ ಪಾಕ ಇರುತ್ತಲ್ಲ, ಇದು ಪ್ರಾಣನ ಎಳ್ಕೊಂಡ್ ಹೋಗ್ಬಿಡುತ್ತೆ. ಡಾಕ್ಟರ್ನ ಕೇಳಿದೀವಿ, ಸ್ವೀಟ್ ಕೊಡ್ಬೋದು ಅಂತ ಹೇಳಿದ್ದಾರೆ. ಗುಂಡಣ್ಣವ್ರ, ನೀವು ಸ್ವೀಟ್ ಕೊಡಕತ್ತೀರಲ್ಲ, ಯಾಕೆ ವೇದವ್ರ ಕೈ ಹಿಡ್ಕೊಂಡು ಕುಣಿದಿರಣ? ವೇದವ್ರ ಏನ್ರ ಹೇಳಿದಿರೇನ್ರಿ? ಅದನ್ನು ಆಮೇಲೆ ಹೇಳ್ತೀನಿ. ಏನೋ ಸ್ವೀಟ್ ತಂದು ಕೊಟ್ರೆ ನನಗೆ ಬತ್ತಿ ಇಡಕ್ ಬರ್ತಾನೆ. ಏನ್ ಸುಬ್ಬು ಅವ್ರೆ, ವೇದವ್ರ ಇದ್ದಿದ್ರೆ ನಂಗೆ ಸ್ವೀಟ್ ತಿನ್ನಿಸ್ತಿದ್ರೆ. ಈಗ ನನ್ನಿಂದ ಏನಾಗ್ಬೇಕು ಅದನ್ನ ಹೇಳಿ. ನಿಮ್ ನೋಡಿದ್ರೆ ನಂಗೆ ಬಹಳ ಖುಷಿ ಆಗೈತಿ, ಯಾಕಂದ್ರೆ ನಿಮ್ಮ ಹೆಸರು ವೇದಾನೆ. ಸುಬ್ಬು ಅವ್ರೆ, ಇದುವರೆಗೂ ನಮ್ಮ ಆಸ್ಪತ್ರೆಗೆ ಎಷ್ಟೋ ಜನ ಬಂದ್ರು, ಎಷ್ಟೋ ಜನ ಹೋದ್ರು. ಎಲ್ಲರೂ ನನ್ನ ನರ್ಸ್, ಸಿಸ್ಟರ್ ಅಂತ ಕರಿತಾ ಇದ್ರು. ಆದ್ರೆ ಬಾಯಿ ತುಂಬಾ ವೇದ ಅಂತ ಕರೆದಿದ್ದು ನೀವೊಬ್ರೆ. ನೀವು ನಂಗೆ ಸ್ವೀಟ್ ತಿನ್ನಿಸ್ತೀರಾ? ತಿನ್ನಿಸ್ತೀನಿ. ಯಾರಾಗಿದ್ದೇನಪ್ಪ ಸುಬ್ಬು? ಡಾಕ್ಟ್ರ, ಬಹಳ ಸುಸ್ತಾಗತೈತ್ರಿ. ಮಾತ್ರ ಎಲ್ಲ ಕೊಟ್ಟಿದ್ದೇನಮ್ಮ? ಹ್ಞೂ ಡಾಕ್ಟರ್, ಸುಸ್ತಾಗ ಮಾತ್ರ ಕೊಟ್ಟಿದ್ದೀನಿ. ಡಾಕ್ಟ್ರ, ಹಿಂಗಾದ್ರೆ ನನ್ ಗತಿ ಏನ್ರಿ? ಮುಗೀತಪ್ಪ, ಎಲ್ಲ ಮುಗೀತು. ನೀನು ಒಂದ್ 2-3 ದಿವಸ ಪಿಕ್ನಿಕ್ ಹೋಗ್ಬಾ. ಅಲ್ಲಿಂದ ಬಂದು 30ನೇ ತಾರೀಕು ಸತ್ತವು. ತಿಂಗಳು ಕೊನೆ ಸತ್ರೆ ಲೆಕ್ಕ ಇರುತ್ತೆ. ಡಾಕ್ಟ್ರೆ, ತಗೊಳ್ಳಿ ನಿಮ್ ಫೀಸ್. ಹಾ, ತುಂಬಾ ಸಂತೋಷ. 2 ದಿವಸ ಆದ್ರೆ ಇವನ್ ಕತೆ ಮುಗೀತು. ಮತ್ ನಂದು ವೇದರ್ ಲಗ್ನ. ನೀವು ಒಪ್ಕೊಂಡ್ರೆ ನಾನು ಈಗ್ಲೇ ರೆಡಿ. ಅವನು ನಿನ್ನ ವಿಚಾರ ಹೇಳ್ತಿಲ್ಲಮ್ಮ, ವೇದ ಅನ್ನೋಳು ಇನ್ನೊಬ್ಳಿದ್ದಾಳೆ. ನಾ ಇಲ್ಲಿ ಸಾಕತ್ತೇನೆ, ನೀವು ಮಸ್ಕಿರಿ ಮಾಡಕತ್ತೇನೆ. ನೀನ್ ಯಾಕೆ ಚೆಕ್ ಮಾಡ್ಕೊಳ್ತಿದ್ಯಾ? ನಾ ಮ್ಯಾಲ ಹೊಂಟೇನಿ, ನೀವು ನನ್ನ ಅಳ್ಕೊಂತ ಕಳಿಸ್ಬೇಕು. ನಾವ್ ಯಾಕಪ್ಪ ದುಃಖ ಪಡ್ಬೇಕು? ನಾ ಸಾಯಕತ್ತೇನಮ್ಮ. ನೀನ್ ಸಾಯಕ್ ಡಾಕ್ಟರ್ ಬಿಟ್ರೆ ತಾನೆ. ಅಂದ್ರೆ ನಿನಗೇನು ಆಗಿಲ್ಲ ಕಣಿ. ಮತ್ತಿಷ್ಟು ಸಾಕು ನಂಗೆ ಈ ಪೈಪ್ ಹಾಕಿ ಮಲಗಿಸಿದ್ರಿ. ನೀನ್ ನಾಟಿ ಔಷಧಿ ಕುಡಿಬಾರ್ದು, ಎತ್ತರ ಹೋಗಿ ಪ್ರಯತ್ನ ಪಡಬಾರ್ದು, ನಿನ್ನ ನೋಡಿ ಬೇರೆಯವ್ರ ಪಾಠ ಕಲಿಬೇಕು ಅಂತ ನಿಮ್ ಮಾಮ ಹೇಳಿದ್ರು. ಅದಕ್ಕೆ ನಾನು ನಿನ್ ಬುದ್ಧಿ ಕಲಿಸಿದ್ದು.